ಹಾಯ್ ಎವ್ರಿವನ್, ಹೇಗಿರಲ್ರು? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಡ್ರೆಸ್ಸಿಂಗ್ ಟೇಬಲ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನನ್ನ ಡ್ರೆಸ್ಸಿಂಗ್ ಟೇಬಲ್ನ ಹೇಗೆ ಅರೇಂಜ್ ಮಾಡಿದ್ದೀನಿ, ಏನೆಲ್ಲ ನಾನು ಯೂಸ್ ಮಾಡ್ತೀನಿ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಆಕ್ಚುಲಿ ಇವತ್ತು ರಜಾ ಇರೋದ್ರಿಂದ ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡೆ. ಅದಕ್ಕೋಸ್ಕರ ಅದನ್ನೇ ವ್ಲಾಗ್ ಮಾಡೋಣ, ನಿಮಗೂ ಕೂಡ ನಾನು ಡ್ರೆಸ್ಸಿಂಗ್ ಟೇಬಲ್ ತೋರಿಸ್ಬೋದು ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಮೊದಲು ಇದೇನಿದೆ ಕಂಪಾರ್ಟ್ಮೆಂಟ್ಸು ಅದನ್ನೆಲ್ಲ ಒರೆಸ್ಕೊತಾ ಇದ್ದೀನಿ. ನಾನೇನು ವಾಟರ್ ಹಾಕಿ ಒರೆಸಲ್ಲ, ಬಿಕಾಸ್ ಅಷ್ಟು ಏನು ಗಲೀಜಾಗಿಲ್ಲ. ಸೊ ನಾನು ಅವಾಗ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಡ್ರೆಸ್ಸಿಂಗ್ ಟೇಬಲು. ಸೊ ಫಸ್ಟ್ ಕಂಪಾರ್ಟ್ಮೆಂಟಲ್ಲಿ ನಾನು ಏನೇನು ಇಡ್ತಿದ್ದೀನಿ ಅಂದರೆ, ಇದು ನಂದು ಏರ್ ಸ್ಪ್ರೇ. ಸೊ ನೀವೇನಾದರೂ ಹೇರ್ ಸ್ಟೈಲ್ ಮಾಡಿ ಅದು ಹಾಗೆ ನಿಂತ್ಕೊಬೇಕು, ಮೀನ್ಸ್ 12 hours, ಇದು ಮ್ಯಾಕ್ಸಿಮಮ್ 12 hours ಹಾಗೆ ಇರುತ್ತೆ. 24 hours ಕೂಡ ಇರುತ್ತೆ. ಸೊ ನಾನು ಟ್ರೈ ಮಾಡಿದ್ದೀನಿ. 12 hours ಅಂತ ಹೇಳಿ ಕೊಟ್ಟಿದ್ದಾರೆ, ಬಟ್ ಅದಕ್ಕಿಂತ ಜಾಸ್ತಿನೇ ಇರುತ್ತೆ. ಸೊ ಇದು ಬಂದು ಹೇರ್ ಸ್ಪ್ರೇ. ಇದ್ರ ನೇಮ್ ಬೇಟ್ಸ್ ಬೈ ಏರ್ ಸ್ಪ್ರೇ ಅಂತ ಇದೆ, ಸೆಟ್ ಅಂಡ್ ಕೀಪ್ ಸ್ಪ್ರೇ ಅಂತ. ಸೊ ಇದು ಎಷ್ಟು ಪ್ರೈಸ್ ಇದೆ ಅಂದರೆ, ಪ್ರೈಸ್ ಬಂದು 270 ಇದೆ. ಸೊ ಇದು ವರ್ತ್ ಅಂತಾನೆ ಹೇಳ್ಬೋದು. ಸೊ ನಾವೇನಾದ್ರೂ ಹೇರ್ ಸ್ಟೈಲ್ ಮಾಡಿ ಯಾವುದಾದ್ರೂ ಫಂಕ್ಷನ್ಗಳಲ್ಲಿ ಅದೇ ತರ ಇರಬೇಕು. ಇವನ್ ಏನಾಗುತ್ತೆ, ಫ್ಯಾನ್ ಗಾಳಿ ಬಂದ್ರೆ ಎಲ್ಲ ಅದು ಹೋಗ್ಬಿಡುತ್ತೆ, ಬಟ್ ಇದನ್ನ ಯೂಸ್ ಮಾಡಿದ್ರೆ ನಿಮಗೆ ಹಾಗೆ ಇರುತ್ತೆ ಅಂತ ನಾನು ಹೇಳ್ತೀನಿ. ಸೊ ಇದು ಬಂದು ಹೇರ್ ಸ್ಪ್ರೇ, ಇದು ಕೂಡ ಇಲ್ಲೇ ಇಡ್ತಾ ಇದ್ದೀನಿ ಫಸ್ಟ್ ಕಂಪಾರ್ಟ್ಮೆಂಟ್ ಅಲ್ಲಿ. ನೆಕ್ಸ್ಟ್ ಇದು ಎವರ್ಯೂತ್ ಗ್ಲೋದು ಪೀಲ್, ಇದ್ದು ಸ್ಕ್ರಬ್ ಕೂಡ ಬರುತ್ತೆ. ನನ್ನ ಹತ್ರ ಇತ್ತು, ಅದು ಖಾಲಿ ಆಗಿದೆ, ನಾನು ಯೂಸ್ ಮಾಡಲ್ಲ ಆ್ಯಕ್ಚುಲಿ. ಸೊ ಇದು ಆ್ಯಕ್ಚುಲಿ ಆ ಮದುವೆ ಟೈಮಲ್ಲಿ ತೊಗೊಂಡಿದ್ದು, ಇನ್ನು ಡೇಟ್ ಮುಗ್ದಿಲ್ಲ, 26 ತನಕ ಇದೆ. ಸೊ ಅದಕ್ಕೆ ಇಟ್ಕೊಂಡಿದ್ದೀನಿ, ಯಾವಾಗ ಫ್ರೀ ಆದರೆ ಯೂಸ್ ಮಾಡೋಣ ಅಂತ. ಆ್ಯಂಡ್ ಇದು ಬಂದು ಅಂಡರ್ ಆರ್ಮ್ಸ್ ಕ್ರೀಮ್. ಸೊ ಅಂಡರ್ ಆರ್ಮ್ಸ್ ತುಂಬ ಡಾರ್ಕ್ ಇದ್ರೆ ಇದನ್ನ ಅಪ್ಲೈ ಮಾಡಿದ್ರೆ ನಿಮಗೆ ಅಂಡರ್ ಆರ್ಮ್ಸ್ ಮೀನ್ಸ್ ಕಲರ್ ಶೇಡ್ ಚೇಂಜ್ ಆಗಿ ನಿಮ್ಮ ಬಾಡಿ ಕಲರ್ ಬರುತ್ತೆ. ಸೊ ಇದು ಬಂದು ನಿವಿಯಾ ವೈಟ್ನಿಂಗ್ ಸ್ಮೂತ್ ಸ್ಕಿಲ್ ಅಂತ, ಡಿಯೋಡರೆಂಟ್ ನಿವಿಯಾ ವೈಟ್ನಿಂಗ್ ಸ್ಮೂತ್ ಸ್ಕಿಲ್. ಇದು ಬಂದು ಅಂಡರ್ ಆರ್ಮ್ಸ್ಗೆ ಯೂಸ್ ಮಾಡೋದು. ಸೊ ಇದು ಕೂಡ ನಾನು ಇಲ್ಲೇ ಇಡ್ತಿದ್ದೀನಿ. ಅಂಡ್ ಇದು ರೋಸ್ ವಾಟರ್. ಇದು ಆಕ್ಚುಲಿ ಫೌಂಡೇಶನ್ ಅಪ್ಲೈ ಮಾಡಿದ್ರೆ ರೋಸ್ ವಾಟರ್ ಅಪ್ಲೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಇಟ್ಕೊಂಡಿದ್ದೀನಿ. ಸೊ ರೋಸ್ ವಾಟರ್, ಸೊ ಅದು ಕೂಡ ಇಲ್ಲೇ ಇಡ್ತಾ ಇದ್ದೀನಿ. ಅಂಡ್ ಇದು ಮೇಕಪ್ ರಿಮೂವರ್. ಸೊ ನೀವು ಹೆವಿ ಮೇಕಪ್ ಹಾಕೊಂಡಾಗ ಹಾಗೆ ಫೇಸ್ ವಾಶ್ ಮಾಡಿದ್ರೆ ಅದು ಹೋಗಲ್ಲ. ಸೊ ಇದು ಮೇಕಪ್ ರಿಮೂವರ್ನ ಕಾಟನ್ ತಗೊಂಡು ರಿಮೂವ್ ಮಾಡಿದ್ರೆ ಇದು ಈಸಿಯಾಗಿ ಹೋಗುತ್ತೆ. ಸೊ ಇದು ಕೂಡ ನಾನು ಇಲ್ಲೇ ಇಡ್ತಾ ಇದ್ದೀನಿ. ಆ್ಯಂಡ್ ಇದು ಸನ್ಸ್ಕ್ರೀನ್. ಆ್ಯಕ್ಚುಲಿ ನನಗೆ ಇಲ್ಲಿ ಪಿಗ್ಮೆಂಟೇಷನ್ ಆಗಿದೆ ಅಂತ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೊತಿದ್ದೀನಿ. ಸೊ ಅದ್ರದ್ದು ಸನ್ಸ್ಕ್ರೀನ್, ಬಟ್ ಇದು ತುಂಬಾನೇ ಚೆನ್ನಾಗಿದೆ ಸನ್ಸ್ಕ್ರೀನು. ಈ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ರೆ ನೀವು ಯಾವುದೇ ರೀತಿ ಮೇಕಪ್ ಅಪ್ಲೈ ಮಾಡಿಲ್ಲ ಅಂದ್ರೂ ಗುಡ್ ಲುಕ್ ಕೊಡುತ್ತೆ. ಸೊ ನಾನು ಯೂಸ್ ಮಾಡ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಆ್ಯಂಡ್ ಇದು ಆ್ಯಕ್ಚುಲಿ ಇದು ಡಾಕ್ಟರ್ ಸಜೆಸ್ಟೆಡ್ ಒನ್. ಇದೂ ಅಷ್ಟೇ, ಈ ಕ್ರೀಮನ್ನು ಅಷ್ಟೇ, ನನಗೆ ಇಲ್ಲಿ ಪಿಗ್ಮೆಂಟೇಷನ್ ಟ್ರೀಟ್ಮೆಂಟ್ ನಡೀತಾ ಇರೋದ್ರಿಂದ ಅದು. ಸೊ ಅದು ಕೂಡ ನಾನು ಈ ಕಂಪಾರ್ಟ್ಮೆಂಟಲ್ಲೇ ಇಟ್ಕೊತೀನಿ. ಆ್ಯಂಡ್ ಇದು ಬಂದು ಸೆರಮ್. ಇದು ನಾನು ಮದುವೆ ಟೈಮಲ್ಲಿ ತೊಗೊಂಡಿದ್ದು ಲೋಟಸ್ದು, ಚೆನ್ನಾಗಿದೆ, ಪ್ರೊಫೆಷ್ನಲ್ ಸೆರಮ್ ಅಂತಲೇ ಹೇಳ್ಬೋದು. ಸೊ ಇದು ನಾನು ಇನ್ನೂ ಖಾಲಿ ಆಗಿಲ್ಲ. ಸೊ ನಾನು ಯಾವಾಗೂ ರೆಗ್ಯುಲರ್ ಆಗಿ ಯೂಸ್ ಮಾಡಲ್ಲ, ಅವಾಗವಾಗ ಯೂಸ್ ಮಾಡ್ತಿರ್ತೀನಿ ಸೆರಮ್. ಆ್ಯಂಡ್ ಇದು ಬಂದು ಹಿಮಾಲಯ ಸೆರಮ್. ಇದು ಕೂಡ ತುಂಬ ಚೆನ್ನಾಗಿದೆ. ನಾನು ಬಿಫೋರ್ ಡಾಕ್ಟರ್ ಟ್ರೀಟ್ಮೆಂಟ್ ತಗೊಳ್ಳೋಕ್ಕಿಂತ ಮುಂಚೆ ಇದನ್ನು ಅಪ್ಲೈ ಮಾಡ್ತಿದ್ದೆ. ಇದು ಕೂಡ ತುಂಬ ಚೆನ್ನಾಗಿತ್ತು. ಇಲ್ಲಿ ನನಗೆ ಒಂದು ಸ್ವಲ್ಪ ಡಾಕ್ಟರ್ ಸ್ಪಾಟ್ಸ್ ಇತ್ತು, ಇದು ಅಪ್ಲೈ ಮಾಡಿದ್ಮೇಲೆ ಅದು ಹೋಯ್ತು. ಹಿಮಾಲಯ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಟರ್ಮರಿಕ್ ಪೇಸ್ಟ್ ಸೆರಮ್, ಟರ್ಮರಿಕ್ದು. ಸೊ ಇದು ಕೂಡ ನಾನು ಇಲ್ಲೇ ಇಟ್ಕೊತೀನಿ. ನೆಕ್ಸ್ಟ್ ಇದು ಕೂಡ ನಂದು ಡಾಕ್ಟರ್ ಸಜೆಸ್ಟೆಡ್ ಒನ್ ಕ್ರೀಮ್ ಅಂತ, ಹ್ಯಾಪಿ ಗ್ಲೋ ಅಂತ. ಇದು ಕೂಡ ಇಲ್ಲೇ ಇಡ್ತಾ ಇದ್ದೀನಿ. ಇದ್ರದ್ದು ಡೀಟೇಲ್ಸ್ ಎಲ್ಲ ನಿಮಗೆ ಬೇಕಾಗಿಲ್ಲ ಅನ್ಕೊಳ್ತೀನಿ, ಬಿಕಾಸ್ ಅಂಡ್ ಒನ್ ಮೋರ್ ಕ್ರೀಮ್ ಇದೆ, ಮಾಯಿಶ್ಚರೈಸರ್, ಅದೆಲ್ಲೋ ಹೋಗಿದೆ, ಅದು ಕೂಡ ನಾನು ಅಲ್ಲೇ ಇಟ್ಕೊಳ್ಳೋದು. ಸೊ ಅದಾದಮೇಲೆ ನೆಕ್ಸ್ಟ್ ಕಂಪಾರ್ಟ್ಮೆಂಟ್ ಬಂದು ನನ್ನ ಮಗಂದು. ಸೊ ಅವನದು ಪೌಡರ್ ಡಬ್ಬ, ಒಂದು ಲೋಷನ್. ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ಅವನಿಗೆ ಯೂಸ್ ಮಾಡೋದು, ಸೆಟಾಫಿಲ್ ಬ್ರ್ಯಾಂಡ್. ಆ್ಯಂಡ್ ಅದು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಪೌಡರ್ ಇಲ್ಲ ಸೆಟಾಫಿಲಲ್ಲಿ, ಸೊ ಅದಕ್ಕೆ ಅಂತ ಸೆಬಾಮಿಡ್. ನಾನು ಪೌಡರ್ನ ಬಾಡಿಗೆಲ್ಲ ಅಪ್ಲೈ ಮಾಡಲ್ಲ ಆ್ಯಕ್ಚುಲಿ, ಜಸ್ಟ್ ಕಪ್ ಹಾಕ್ತೀವಲ್ಲ ಅದಕ್ಕೆ ಮಾತ್ರ. ಸೊ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಇದು ನಮ್ಮ ಪಾಪದ್ದು ಕ್ರೀಮ್ಸ್ದೆಲ್ಲ. ಪ್ಲೀಸ್ ಒಂದ್ಸರಿ ಹೋಗಿ ಚೆಕ್ ಮಾಡಿ, ನಿಮಗೆ ಇಷ್ಟ ಆಗ್ಬೋದು.
ಅಂಡ್ ಅದ್ರದ್ದು ಬೆನಿಫಿಟ್ಸ್ ಎಲ್ಲ ಹೇಳಿದ್ದೀನಿ. ಅಂಡ್ ಸೆಟಾಫಿಲ್ ಒಂದು ಒಳ್ಳೆ ಬ್ರ್ಯಾಂಡ್ ಬೇಬೀಸ್ಗೆ, ನೀವು ಟ್ರೈ ಮಾಡ್ಬೋದು. ಇವನ್ ನಾವು ಕೂಡ ಯೂಸ್ ಮಾಡ್ಬೋದು. ಬಟ್ ನಿಮ್ದು ಯಾವ ಥರ ಸ್ಕಿನ್ ನೋಡಿಕೊಂಡು ಅಡ್ಜಸ್ಟ್ ಆದರೆ ಯೂಸ್ ಮಾಡಬೇಕು. ಅಂಡ್ ನಾನು ನನ್ನ ಮಗನಿಗೆ ಕಾಜಲ್ ಯೂಸ್ ಮಾಡೋದು, ಇದು ಕಪ್ ಹಾಕಕ್ಕೆ. ನಾನು ನಾರ್ಮಲ್ ಕಪ್ಪೇ ಯೂಸ್ ಮಾಡಲ್ಲ. ಸೊ ಅದನ್ನ ಯೂಸ್ ಮಾಡ್ತಿದ್ದಾಗ ಅವನಿಗೆಲ್ಲ ಪಿಂಪಲ್ ಆಗ್ತಿತ್ತು. ಸೊ ಈ ಥರ ಹಿಮಾಲಯ ಕಾಜಲ್ನ ಅವನಿಗೆ ಕಪ್ ಹಾಕಕ್ಕೆ ಯೂಸ್ ಮಾಡೋದು. ಇದಿಷ್ಟು ನನ್ನ ಬೇಬಿದು. ಸೊ ನೆಕ್ಸ್ಟ್ ಕಂಪಾರ್ಟ್ಮೆಂಟ್ ಬಂದು ನಂದು ಲೋಷನ್ ಇದೆ, ಪಾಂಡ್ಸ್ದು ಬಾಡಿ ಲೋಷನ್. ಅದಾದ್ಮೇಲೆ ನಾನು ಮುಂಚೆ ಡಾಕ್ಟರ್ ಟ್ರೀಟ್ಮೆಂಟ್ ತಗೊಳಕ್ಕಿಂತ ಮುಂಚೆ ಯೂಸ್ ಮಾಡ್ತಿದ್ದು ಪಾಂಡ್ಸ್ ಕ್ರೀಮ್, ಸೊ ಮಾಯಶ್ಚರೈಸರ್. ಅಂಡ್ ಇದು ಜೆಲ್, ಮಾಯಶ್ಚರೈಸರ್ ಜೆಲ್, ಇದು ನೈಟ್ ಟೈಮ್ ಯೂಸ್ ಮಾಡೋದು. ಸೊ ಇದೆರಡು ಯೂಸ್ ಮಾಡ್ತಿದ್ದೆ, ಅದನ್ನ ಕೂಡ ಇಲ್ಲೇ ಇಡ್ತಿದ್ದೀನಿ. ಅಂಡ್ ನೆಕ್ಸ್ಟ್ ಥಿಂಗ್ ಬಂದು ನಂದು ಕುಂಕುಮ ಬಟ್ಟ, ಅದು ಕೂಡ ಇಲ್ಲಿ ಇಟ್ಟಿರ್ತೀನಿ. ಕುಂಕುಮನ ಹಾಕೋಬಹುದು ಯಾವಾಗಾದ್ರೂ ಅಂತ. ಸೊ ಕ್ರೀಮ್ಸ್, ಲೋಷನು, ಕುಂಕುಮ. ಅಂಡ್ ಇದ್ರ ಜೊತೆ ನಾನು ಎಲ್ಲ ನಂದು ಲಿಪ್ಸ್ಟಿಕ್, ಕಾಜಲ್ ಏನೇನೋ ಯೂಸ್ ಮಾಡ್ತೀನಲ್ಲ ಅದೆಲ್ಲ ಈ ತರ ಡಬ್ಬಗೆ ಹಾಕೊಂಡು ಇಟ್ಕೊಂಡಿದ್ದೀನಿ. ಸೊ ನೀವು ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗಿರತ್ತೆ. ಸೊ ನಾನು ಯಾವ ತರ ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ, ಎಷ್ಟು ಶೇಡ್ ಇದೆ ಅಂತ. ಸೊ ಮೆಬೆಲಿಂದು ಕಾಜಲ್ ಯೂಸ್ ಮಾಡ್ತಿದ್ದೀನಿ. ಅಂಡ್ ಲಿಪ್ಸ್ಟಿಕ್ ಶೇಡ್ಸ್ ಎಲ್ಲ ಆಲ್ಮೋಸ್ಟ್ ಅವಾಗಲೇ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಇದು ಒಂದು ಹೊಸ್ದಾಗಿ ತಗೊಂಡಿದ್ದು ಶುಗರ್ದು, ಇದು ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಇದು ಕೂಡ ತುಂಬಾ ಚೆನ್ನಾಗಿದೆ, ಮೆಬೆಲಿಂದು ಡಾರ್ಕ್ ಶೇಡು. ಇದು ಎಲ್ಲ ನ್ಯೂ ಆಗಿ ತಗೊಂಡಿದ್ದು, ಸೊ ಅದಕ್ಕೆ ತೋರಿಸ್ತಾ ಇದ್ದೀನಿ. ಅಂಡ್ ಫ್ಯಾಷನ್ ಪಾರ್ಕ್ದು ಸ್ವಿಸ್ ಬ್ಯೂಟಿದು ಒಂದು ಎರಡು ತಗೊಂಡಿದ್ದೀನಿ, ಇದು ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಇದೆಲ್ಲ ನಾನು ಒಂದು ವಾಚ್ದು ಡಬ್ಬ ಇದೆಯಲ್ಲ ಅದ್ರೊಳಗಡೆ ಹಾಕಿ ಇಡ್ತೀನಿ. ಸೊ ನಂಗೆ ಯಾವ್ದು ಬೇಕು ಅದನ್ನ ಹಾಕೊಂಡು ಹೋಗ್ಬೋದು. ಸೊ ಇದು ಆಲ್ರೆಡಿ ನಿಮ್ಗೆ ತೋರಿಸಿದ್ದೀನಿ, ನಂದು ವ್ಲಾಗ್ನ ನೋಡಿ ನಿಮ್ಗೆ ಗೊತ್ತಾಗತ್ತೆ. ಅಂಡ್ ಇದು ಮೆಬೆಲಿಂದು ಕಾಜಲ್ ಯೂಸ್ ಮಾಡ್ತೀನಿ ಅದು. ಅಂಡ್ ಇದು ಕೂಡ ಮೆಬೆಲಿಂದೇನೆ, ಇದು ಬಂದು ನಿಮ್ದು ಐಲೈನರ್, ಇದು ಕೂಡ ಯೂಸ್ ಮಾಡ್ತೇನೆ. ಅಂಡ್ ಇದು ಮೆಬೆಲಿಂದು ಐಲೈನರ್, ಇದು ಕೂಡ ಯೂಸ್ ಮಾಡ್ತೇನೆ. ಐ ಥಿಂಕ್ ಇದೆಲ್ಲ ನಿಮ್ಗೆ ತೋರಿಸಿದೀನಿ ಅನ್ಸುತ್ತೆ. ಅಂಡ್ ಈ ಲಿಪ್ ಕೇರ್ ಕೂಡ ಫೇಶಸ್ ಕೆನಡಾ ನಿಮ್ಗೆ ತೋರಿಸಿದೀನಿ, ಚೆನ್ನಾಗಿದೆ ಅಂತ. ಅಂಡ್ ನಂದು ಲಿಪ್ಸ್ಟಿಕ್ದು ಕಲೆಕ್ಷನ್ ಬೇಕಂದ್ರೆ ನೀವು ಹೋಗಿ ಒಂದ್ಸರಿ ಲಿಪ್ಸ್ಟಿಕ್ ಕಲೆಕ್ಷನ್ ವ್ಲಾಗ್ನ ಚೆಕ್ ಮಾಡಿ. ಅಂಡ್ ಇದು ಲಿಪ್ ಗೇರ್ ಅವಾಗೆ ತೋರಿಸಿದ್ದೀನಿ. ಅಂಡ್ ಇದು ಬಂದು, ಸೊ ರೀಸೆಂಟ್ ಆಗಿ ಟ್ರಿಪ್ ಹೋಗಿದ್ರಿಂದ ಎಲ್ಲ ಪೌಚ್ಗೆ ಹಾಕೊಂಡು ಹೋಗಿದ್ದೆ, ಅದು ಕೂಡ ಇಲ್ಲೇ ಇದೆ. ಸೊ ಎಲ್ಲಾನು ಇವಾಗ ಕ್ಲೀನ್ ಮಾಡ್ಬೇಕಂತ ಅದಕ್ಕೆ ಕ್ಲೀನ್ ಮಾಡ್ತಾ ಇದ್ದೀನಿ. ಅಂಡ್ ಇದು ಮೆಬೆಲಿಂದು ಲಿಪ್ ಲೈನರ್. ಸೊ ಇಷ್ಟು ಕಲೆಕ್ಷನ್ ಎಲ್ಲ. ಅಂಡ್ ಇದು ಬೇಬಿ ಲಿಪ್ ಕೇರ್, ಇದು ಕೂಡ ಎಲ್ಲ ಇಡ್ತಾ ಇದ್ದೀನಿ. ಅಂಡ್ ಒನ್ ಮೋರ್ ಥಿಂಗ್, ಸೊ ಇದು 3 ಲಿಪ್ಸ್ಟಿಕ್ ಆಲ್ರೆಡಿ ನಿಮ್ಗೆ ತೋರಿಸಿದ್ದೀನಿ ವಿಡಿಯೋದಲ್ಲಿ. ಪ್ಲೀಸ್ ಹೋಗಿ ಒಂದ್ಸರಿ ನಂದು ಲಿಪ್ಸ್ಟಿಕ್ ವ್ಲಾಗ್ದು ವಿಡಿಯೋನ ಚೆಕ್ ಮಾಡಿ. ಸೊ ಇದಿಷ್ಟು ನಾನು ಈ ಕಂಪಾರ್ಟ್ಮೆಂಟ್ ಅಲ್ಲಿ ಇಡ್ತೀನಿ. ಸೊ ಲಿಪ್ಸ್ಟಿಕ್ಸ್ ಯಾವ್ದು ಬೇಕು ಅದನ್ನ ತಗೊಬೋದು. ಅಂಡ್ ಐಲೈನರ್ ಯಾವ್ದು ಬೇಕು ಅದು ತಗೊಬೋದು. ಸೊ ಈಸಿಯಾಗಿ ತಗೊಳಕ್ಕೆ ಈಸಿ ಆಗತ್ತೆ ಅಂತ ನಾನು ಇಲ್ಲೇ ಇಟ್ಕೊಂತೀನಿ ಯಾವಾಗ್ಲೂ. ಅಂಡ್ ಲಿಪ್ ಬಾಮ್, ಇದು ರೆಗ್ಯುಲರ್ ಆಗಿ ಯಾವಾಗ ಯೂಸ್ ಮಾಡೋದು. ಸೊ ಇದು ಹಾಗೆ ಇಡ್ತೀನಿ. ಅಂಡ್ ಅಲ್ಲೇ ಕೂಡ ನಂದು ಐಲೈನರ್ ಕೂಡ ಅಲ್ಲೇ ಇಡ್ತಿದ್ದೀನಿ. ಸೊ ಇದು ಬಂದು ಈ ಕಂಪಾರ್ಟ್ಮೆಂಟ್ ಕ್ಲೋಸ್ ಆಯ್ತು. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದು ನಾನು ಆಯಿಲ್ ಏನಿದೆ, ಕೋಕೋನಟ್ ಆಯಿಲ್ ನಾನು ಯೂಸ್ ಮಾಡೋದು, ಅಲೋವೆರಾ ಕೋಕೋನಟ್ ಆಯಿಲ್. ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ. ನನಗೆ ಮುಂಚೆ ಕೂದಲು ಗ್ರೋನೇ ಆಗ್ತಿರ್ಲಿಲ್ಲ, ಬಟ್ ಇವಾಗ ಚೆನ್ನಾಗಿ ಗ್ರೋ ಆಗ್ತಿದೆ. ಸೊ ಇದನ್ನ ನೀವು ಯೂಸ್ ಮಾಡ್ಬೋದು. ಇದು ಹಸ್ಬೆಂಡ್ ಔಷಧಿ ಇದೆ. ಸೊ ಔಷಧಿಗಳು ಎಲ್ಲ ಇಡೋದು. ಅಂಡ್ ನನ್ನ ಮಗಂದು ಕೂಡ ಒಂದು ಸಿರಪ್ ಇದೆ. ಸೊ ಯೂಸ್ ಮಾಡಿರೋ ಸಿರಪ್ ಏನು ಯೂಸ್ ಮಾಡಲ್ಲ, ಬಟ್ ಇದು ರೆಫರೆನ್ಸಿಗೆ. ಎಲ್ಲ ಟೈಮ್ ಹಾಸ್ಪಿಟಲ್ಗೆ ಹೋಗೋಕ್ಕಾಗಲ್ಲ ಅಂದ್ರೆ, ಸೊ ಇದು ಲಾಸ್ಟ್ ಟೈಮ್ ಯೂಸ್ ಮಾಡಿದ್ವಲ್ಲ, ಇದನ್ನ ಹೊಸ್ದಾಗಿ ತಂದು ಯೂಸ್ ಮಾಡ್ಬೋದು. ಒಂದ್ಸರಿ ಒಂದು ಬಾಟಲ್ ಓಪನ್ ಆದ್ಮೇಲೆ ಅದು ಜಸ್ಟ್ 1 ಮಂತ್ ಅಷ್ಟೇ ಅದಕ್ಕೆ ವ್ಯಾಲ್ಯೂ ಇರುತ್ತೆ. ಸೊ ಅದಾದ್ಮೇಲೆ ನೀವು ಹೊಸದಾಗಿನೇ ಯೂಸ್ ಮಾಡಬೇಕು, ಹೊಸ ತಗೊಂಡು. ನಾವು ಕೂಡ ಹಾಗೆ ಮಾಡೋದು.
ಆ್ಯಂಡ್ ನೆಕ್ಸ್ಟ್ ಬಂದು ನನ್ನ ಮಗಂದು ನೇಸಲ್ ಸ್ಪ್ರೇ. ನೆಗಡಿ ಆದರೆ ಸೊ ಪದೇ ಪದೇ ನೆಗಡಿ ಕೆಮ್ಮಿಗೆಲ್ಲ ಹಾಸ್ಪಿಟಲ್ಗೆ ಹೋದರೆ ಚೆನ್ನಾಗಿರಲ್ಲ ಅಲ್ಲ, ಸೊ ಅದಕ್ಕೆ ಇದು. ಆ್ಯಂಡ್ ಅದಾದಮೇಲೆ ನಾನು ಯೂಸ್ ಮಾಡೋ ಪರ್ಫ್ಯೂಮ್ ಕೂಡ ನಾನು ಇಲ್ಲೇ ಇರ್ತೀನಿ. ಸೊ ನಾನು ಯೂಸ್ ಮಾಡೋದು ವಾಟರ್ ಗರ್ಲ್ ಪರ್ಫ್ಯೂಮ್. ಸೊ ನಾನು ಆಲ್ಮೋಸ್ಟ್ ಯಾವಾಗೂ ಜಾಸ್ತಿ ಯೂಸ್ ಮಾಡಲ್ಲ. ವೆನ್ ಎವರ್ ಐ ನೀಡ್ ಅವಾಗ ಮಾತ್ರ ಈ ಪರ್ಫ್ಯೂಮ್ ಇದು ಯೂಸ್ ಮಾಡ್ತೀನಿ. ಹೆವಿ ಕ್ಲಾತಸ್ ಆ ಥರ ಹಾಕೊಂಡ್ರೆ, ಸ್ವೆಟ್ ಆಗೋ ಥರ ಕ್ಲಾತಸ್ ಹಾಕೊಂಡಿದ್ರೆ ಆವಾಗ ನಾನು ಈ ಥರ ಪರ್ಫ್ಯೂಮ್ಸ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ಇದು ಬಂದು ರೂಮ್ ಫ್ರೆಶ್ನರ್. ಸೊ ಇದು ಕೂಡ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ. ಆಯಿಲು, ಸಿರಪ್ಸು ಆ್ಯಂಡ್ ರೂಮ್ಸ್ ಫ್ರೆಶ್ನರ್ ಎಲ್ಲ. ಆ್ಯಂಡ್ ಕೂಮ್ಸ್ ಎಲ್ಲ ಒಂದು ಈ ಥರ ಒಂದು ವಾಚ್ದು ಇದೆಲ್ಲ ಅದು ವೇಸ್ಟ್ ಆಗಬಾರ್ದು ಅಂತ ವಾಚ್ದು ತಗೊಂಡು ಈ ಥರ ಕೂಮ್ಸ್ ಎಲ್ಲ ಇಲ್ಲಿ ಹಾಕಿ ಇಟ್ಟಿದ್ದೀನಿ. ನಮ್ಮ ಮಗಂದು, ನಂದು, ಎಲ್ಲದು, ಹಸ್ಬೆಂಡು ಎಲ್ಲದು ಕೂಡ ಇಲ್ಲಿದೆ. ಇದು ಕೂಡ ಇಲ್ಲೇ ಇಡೋದು ಕೂಮ್ಸ್ ಕೂಡ. ಸೊ ಕೂಮ್ಸ್ನ ಹೀಗೆ ಇಟ್ಬಿಟ್ರೆ ನಮಗೆ ಯಾವುದು ಬೇಕೋ ಅದನ್ನು ಯೂಸ್ ಮಾಡ್ಕೊಬೋದು. ಆ್ಯಂಡ್ ಇದು ಎಲ್ಲ ಸೊ ಫ್ರಂಟ್ ಏನಿದೆ, ಸೊ ಇದು ನಾನು ತೋರಿಸಿದ್ದೀನಿ. ಇಲ್ಲಿ ಒಂದು ನಂದು ಕ್ರೀಮ್ಸು ಮತ್ತು ಮೇಕಪ್ ರಿಮೂವಲ್ ಮತ್ತು ಏನೆಲ್ಲ ನಾನು ಯೂಸ್ ಮಾಡ್ತೀನಿ, ಹೇರ್ ಸ್ಪ್ರೇ ಅದೆಲ್ಲ ಇದೆ. ಸೊ ಸೆಕೆಂಡ್ ಕಂಪಾರ್ಟ್ಮೆಂಟ್ ಬಂದು ನನ್ನ ಮಗಂದು, ಅವನು ಯೂಸ್ ಮಾಡೋದು ಸೆಟಾಫಿಲ್ ಬ್ರ್ಯಾಂಡು. ಅದು ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ, ಪ್ಲೀಸ್ ಒಂದ್ಸರಿ ಹೋಗಿ ಚೆಕ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಆ್ಯಂಡ್ ಕಮೆಂಟ್ ಬಾಕ್ಸಲ್ಲೂ ಲಿಂಕ್ ಹಾಕಿರ್ತೀನಿ. ಆ್ಯಂಡ್ ಇದು ಬಂದು ನಂದು ಲಿಪ್ಸ್ಟಿಕ್ ಕಲೆಕ್ಷನ್ ಆ್ಯಂಡ್ ಬಾಡಿ ಲೋಷನ್ ದಿಸ್ ಒನ್. ಸೊ ನನ್ನ ಲಿಪ್ಸ್ಟಿಕ್ ಕಲೆಕ್ಷನ್ ಆಲ್ಸೋ ಆಲ್ರೆಡಿ ವಿಡಿಯೋ ಆಗಿದೆ, ಪ್ಲೀಸ್ ಹೋಗಿ ಒಂದ್ಸರಿ ಚೆಕ್ ಮಾಡಿ, ನಿಮಗೆ ನಿಜವಾಗ್ಲೂ ವಿಡಿಯೋ ಇಷ್ಟ ಆಗುತ್ತೆ. ಆ್ಯಂಡ್ ಇಲ್ಲಿ ಬಂದು ಒಂದು ಪರ್ಫ್ಯೂಮು, ಆಯಿಲು ಆ್ಯಂಡ್ ಕೂಮ್ಸ್ ಇಟ್ಟಿದೆ. ನೋಡ್ತಾ ಇರ್ಬೋದು, ಇದು ಡ್ರೆಸ್ಸಿಂಗ್ ಟೇಬಲ್ ಓಪನ್ ಮಾಡಿದ್ರೆ ನಿಮ್ಗೆ ಈ ತರ ಇದೆ. ಸೊ ಇಲ್ಲಿ ಏನ್ ಇಟ್ಕೊಂತಿದೀನಿ ಅಂತ ನನಗೆ ತೋರಿಸ್ದೆ. ಸೊ ಇವಾಗ ನೆಕ್ಸ್ಟ್ ಬನ್ನಿ ಒಳಗಡೆ ಏನಿದೆ, ಆಕ್ಚುಲಿ ಏನೇನು ಇಟ್ಕೊಂಡಿದೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಅಂಡ್ ಇದು ಬಂದು ನನ್ನ ವಾಚಸ್ ಕಲೆಕ್ಷನ್. ಅದು ಕೂಡ ನಿಮಗೆ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ದಿನಗಳಲ್ಲಿ, ವಾಚ್ ಮಾಡಿ. ಅಂಡ್ ಇಲ್ಲಿ ಚಾರ್ಜರ್ಸ್ ಏನು ಇಟ್ಕೊಂಡಿದ್ದೀನಿ ಅದಿದೆ. ಅಂಡ್ ಇಲ್ಲಿ ನಾನು ಏನಾದರೂ ಮೀನ್ಸ್ ಮನಿ ಸೇವ್ ಮಾಡೋದಿದ್ರೆ ಅಂದ್ಬಿಟ್ಟು ಇದು 2 ಉಂಡಿಗಳು ಇಟ್ಕೊಂಡಿರೋದು. ಅಂಡ್ ಇದು ಇಯರ್ ಬಡ್ಸು. ಅಂಡ್ ಇದೆಲ್ಲ ನೈಲ್ ಪಾಲಿಶ್ ಕಲೆಕ್ಷನ್ ನಂದು, ಅದು ಕೂಡ ನಿಮಗೆ ವ್ಲಾಗ್ ಮಾಡಿ ತೋರಿಸ್ತೀನಿ, ಸೊ ವಾಚ್ ಮಾಡಿ. ಅಂಡ್ ಇಲ್ಲಿ ಎಲ್ಲ ಸ್ಟಿಕ್ಕರ್ ಕಲೆಕ್ಷನ್ ಇದೆ. ಇಲ್ಲಿ ಒಂದು ಕ್ರೀಮ್ ಬಂದ್ಬಿಟ್ಟಿದೆ ನೋಡಿ, ಅದು ಇದು ಮಿಸ್ ಆಗ್ಬಿಡುತ್ತೆ ಏನೋ ಗೊತ್ತಿಲ್ಲ. ಅಂಡ್ ಈ ಕ್ರೀಮ್ ಬಂದು ಇಲ್ಲಿರ್ಬೇಕಾಗಿರೋದು. ಅಂಡ್ ಇಲ್ಲಿ ನೋಡಿ, ಇದೆಲ್ಲ ನನ್ನ ಸ್ಟಿಕ್ಕರ್ ಕಲೆಕ್ಷನ್, ನೀವು ನೋಡ್ತಾ ಇರ್ಬೋದು. ಸೊ ಏನ್ ಸ್ಟಿಕ್ಕರ್ಸ್ ಇದೆ ಇಲ್ಲಿ ನೋಡಿ, ಸ್ಟಿಕ್ಕರ್ ಕಲೆಕ್ಷನ್, ಎಷ್ಟು ಸ್ಟಿಕ್ಕರ್ ಕಲೆಕ್ಷನ್ ಇದೆ. ಅಂಡ್ ಡೈಲಿ ಯೂಸಸ್ ಸ್ಟಿಕ್ಕರ್ಸ್ ಇರ್ಬೋದು, ಎಲ್ಲ ಸ್ಟಿಕ್ಕರ್ಸ್ ಕೂಡ ಇಲ್ಲೇ ಇಟ್ಕೊಂಡಿನಿ. ಅಂಡ್ ಇಲ್ಲಿ ನೋಡಿ, ಇಲ್ಲಿ ಒಂದು ಮಸ್ಕರ ಎಲ್ಲಿ ಮಿಸ್ ಆಗ್ಬಿಟ್ಟಿದೆ. ಈ ಮಸ್ಕರ ತುಂಬಾ ಚೆನ್ನಾಗಿದೆ, ಸ್ಕೈ ಐ ಅಂತ. ಇದು ತುಂಬಾ ಚೆನ್ನಾಗಿದೆ, ನೀವು ಇದನ್ನ ಯೂಸ್ ಮಾಡ್ಬೋದು. ಇದು ಕೂಡ ಮೆಬಿಲಿನ್ದು. ಆಲ್ಮೋಸ್ಟ್ ನನ್ನ ಹತ್ರ ಇರೋದೆಲ್ಲ ಮೆಬಿಲಿನ್ ಪ್ರಾಡಕ್ಟ್ಸ್ ಏನೆ. ಅಂಡ್ ಸ್ಟಿಕ್ಕರ್ ಎಲ್ಲ ಬಾಕ್ಸ್ನ ಇದರಲ್ಲಿ ಇಟ್ಕೊಂಡಿದ್ದೀನಿ. ಸೊ ಒಂದ್ಸರಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ತುಂಬಿಡ್ತೀನಿ. ಸೊ ಇದೆಲ್ಲ ಬಂದು ಸ್ಟಿಕ್ಕರ್ ಕಲೆಕ್ಷನ್. ಅಂಡ್ ನೀವು ನೋಡ್ತಾ ಇರ್ಬೋದು ಸ್ಟಿಕ್ಕರ್. ಇದು ನಮ್ಮದು ಸ್ಟಿಕ್ಕರ್ಸ್ ಇದೆ. ಇದೆಲ್ಲ ಇಲ್ಲಿ ಹಾಕಿ ಒಂದು ಕಡೆ ಇಟ್ಟರೆ ಸ್ಟಿಕ್ಕರ್ಸ್ ಯಾವಾಗ ಬೇಕೋ ಅದು ಯಾವ್ದು ಬೇಕು ನಾವು ಇಲ್ಲಿ ನೋಡ್ಕೊಂಡು ಎತ್ಕೊಬೋದು. ಸೊ ಇಷ್ಟು ಸ್ಟಿಕ್ಕರ್ ಕಲೆಕ್ಷನ್ ಇದೆ. ಸೊ ಸ್ಟಿಕ್ಕರ್ಸ್ ಎಲ್ಲ ಈ ಥರ ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ. ಅದು ಎಷ್ಟೇ ನಾವು ಏನೇ ಜೋಡಿಸಿಟ್ರು ನಾವು ಗಡಿಬಿಡಿಲಿ ಹೋಗುವಾಗ ಏನೇನೋ ಮಾಡಿ ಹೋಗ್ತೀವಿ. ಸೊ ಇಲ್ಲಿರೋದೆಲ್ಲ ಸ್ಟಿಕ್ಕರ್ ಕಲೆಕ್ಷನ್. ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಈ ಬಾಕ್ಸ್ ಬಂದು ನನ್ನ ಮಗನಿಗೆ ಒಬ್ಬತ್ತು ಇಡ್ಸ್ಕೊಂಡಿದ್ವಿ, ಅದ್ರದ್ದು ಬಾಕ್ಸು. ಸೊ ಇದು ಕೂಡ ನಾನು ಇಲ್ಲೇ ಇಟ್ಟಿದ್ದೀನಿ, ಅದನ್ನ ಇಲ್ಲೇ ಇಟ್ಬಿಡ್ತೀನಿ. ಬಿಕಾಸ್ ಅವಾಗ ನೆನಪಾಗುತ್ತೆ ನಮಗೆ ಅಟ್ಲೀಸ್ಟ್ ಅವ್ನು ಕೊಡೋಕ್ಕೆ. ಎಲ್ಲೆಲ್ಲೋ ಏನೇನೋ ಮಿಕ್ಸ್ ಆಗಿಬಿಟ್ಟಿದೆ. ಇಲ್ಲಿ ಎಲ್ಲ ಬಂದು ಇಯರಿಂಗ್ಸು ಎಲ್ಲ ಇದೆ, ಅದು ಯೂಸ್ ಮಾಡದೇ ಇರೋಂಥದ್ದು. ಆ್ಯಂಡ್ ಇದ್ರೊಳಗಡೆ ಬ್ರಾಸ್ಲೆಟ್ ಇಟ್ಟಿದ್ದೀನಿ, ಇದರಲ್ಲೂ ಬ್ರಾಸ್ಲೆಟ್ ಇದೆ. ಆ್ಯಂಡ್ ಒಂದು ಸ್ವಲ್ಪ ಧೂಳಾಗಿದೆ, ಅದು ಕ್ಲೀನ್ ಮಾಡ್ತೀನಿ. ಓಕೆ ಸೊ ನಾವು ಇದು ಹಾಕಿ. ಆ್ಯಂಡ್ ಇದು ಬಂದು ನಂದು ಕ್ರಯಾನ್ ಲಿಪ್ಸ್ಟಿಕ್ ಇದೆ, ಅದ್ರದ್ದು ಮ್ಯಾಂಡೋ ಅದು ಕೂಡ ಎಲ್ಲ ಇಟ್ಟಿದ್ದೀನಿ. ಆ್ಯಂಡ್ ಒನ್ ಮೋರ್ ಬ್ರಾಸ್ಲೈಟ್ ಅವತ್ತು ಟ್ರಿಪ್ ತಗೊಂಡೋಗಿದ್ದೆ, ಅದು ಕೂಡ ಇಲ್ಲೇ ಇದೆ.
ಬ್ರಾಸ್ಲೆಟ್ಸ್ ಎಲ್ಲ ಆಲ್ಮೋಸ್ಟ್ ಇಲ್ಲಿ ಇಟ್ಟಿದ್ದೀನಿ. ಇದು ಸಿಲ್ವರ್ ಬ್ರಾಸ್ಲೆಟ್. ಇನ್ನ ಕೆಲವೊಂದು ಒಳಗಡೆ ಇದೆ, ಅದೆಲ್ಲ ಇಟ್ಟಿದ್ದೀನಿ. ಇದು ಇಲ್ಲಿ ಇಟ್ಟಿದ್ದೀನಿ. ಸೊ ನಂದು ಬ್ರಾಸ್ಲೆಟ್ ಕಲೆಕ್ಷನ್, ಬ್ಯಾಂಗಲ್ ಕಲೆಕ್ಷನ್ ಅದು ಕೂಡ ಒಂದು ವಿಡಿಯೋ ಮಾಡ್ತೀನಿ. ಪ್ಲೀಸ್ ಅಪ್ಕಮಿಂಗ್ ಡೇಸ್ ಅಲ್ಲಿ ನನ್ನ ಫಾಲೋ ಮಾಡಿ. ತುಂಬಾ ಫ್ಯಾಷನ್ ರಿಲೇಟೆಡ್ ವಿಡಿಯೋ ಮಾಡೋಕೆ ಅಂತ ಇದೆ. ಎಲ್ಲ ವಿಡಿಯೋಸ್ನ ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲ ಒಂದು ಬ್ರಾಸ್ಲೆಟ್ ಇಲ್ಲಿ ಹೋಗ್ಬಿಟ್ಟಿದೆ. ಅಂಡ್ ಇದೆಲ್ಲ ಸಿಂಪಲ್ ಸೆಟ್ಸ್ ಇಲ್ಲಿ ಇಟ್ಟಿದ್ದೀನಿ. ನಂದು ಸೆಟ್ ಕಲೆಕ್ಷನ್ ಇದೆ, ನನ್ನ ಮಗನ ಡ್ರೆಸ್ ಅಲ್ಲಿ ಬಂದಿದ್ದು ಸೆಟ್ ಕಲೆಕ್ಷನ್ ಕೂಡ ವಿಡಿಯೋ ಮಾಡಾಕ್ತೀನಿ. ಸೊ ಅಪ್ಕಮಿಂಗ್ ಡೇಸ್ ಅಲ್ಲಿ ತುಂಬಾ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದೀನಿ ಫ್ಯಾಷನ್ ರಿಲೇಟೆಡ್. ಸೊ ಯಾವ ವಿಡಿಯೋನು ಮಿಸ್ ಮಾಡಕ್ ಹೋಗ್ಬೇಡಿ. ಸೊ ಇದು ಬಂದು ಹೇರ್ ಬ್ಯಾಂಡ್. ಆಕ್ಚುಲಿ ಗರ್ಲ್ ಬೇಬಿ ಆಗುತ್ತೆ ಅಂತ ಹೇರ್ ಬ್ಯಾಂಡ್ ತಗೊಂಡು ಇಟ್ಕೊಂಡಿದ್ದೆ, ಬಟ್ ಬಾಯ್ ಆಗಿದೆ. ಸೊ ಓಕೆ, ಐ ಲೈಕ್ ಹಿಮ್ ವೆರಿ ಮಚ್. ಅಂಡ್ ಇಯರಿಂಗ್ ಇದೆ. ಇದು ಬಂದು ಇಯರಿಂಗ್ ನ ಇಲ್ಲಿ ಇಡಬೇಕು. ಸೊ ರೇರ್ಲಿ ಯೂಸ್ ಮಾಡೋ ಇಯರಿಂಗ್ಸ್ ನಾನು ಈ ಡಬ್ಬದಲ್ಲಿ ಹಾಕಿಟ್ಟಿದ್ದೀನಿ. ಅಂಡ್ ಏನೆಲ್ಲ ಬ್ರಾಸ್ಲೆಟ್ಸ್ ಇದೆ ಅದು ಇಲ್ಲಿದೆ. ಇಲ್ಲಿ ಸಿಲ್ವರ್ ಬ್ರಾಸ್ಲೆಟ್ಸ್ ಇದೆ. ಅಂಡ್ ಹೇರ್ ಬ್ಯಾಂಡ್ ಎಲ್ಲ ಇದೆ. ಇಲ್ಲಿ ಬಂದು ಮೇಕಪ್ ಬ್ರಷ್ಗಳದ್ದು. ಸೊ ಇದು ಇಲ್ಲಿದೆ. ಅಂಡ್ ನಾನು ಯೂಸ್ ಮಾಡೋದು ಮೆಬಿಲಿನ್ ಮೇಕಪ್ ಪ್ರಾಡಕ್ಟ್ಸ್, ಅದೆಲ್ಲ ಇಲ್ಲಿದೆ. ಸೊ ಅದು ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಫುಲ್ ವಿಡಿಯೋ. ಮೆಬಿಲಿಂದು ಐ ಬ್ಲಷರು ಎಲ್ಲ ಇದೆ. ಸೊ ಅದು ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಅಪ್ಕಮಿಂಗ್ ಡೇಸಲ್ಲಿ. ಸೊ ಅದು ಕೂಡ ನೀವು ವಾಚ್ ಮಾಡ್ಬೋದು. ಸೊ ಇದನ್ನ ಇಲ್ಲಿಡ್ತಾ ಇದ್ದೀನಿ. ಅಂಡ್ ಇದು ಬಂದು ನಂದು ಟ್ರೀಟ್ಮೆಂಟ್ ಶಿಟ್ಸ್, ಅದೆಲ್ಲ ಇಟ್ಟಿದ್ದೀನಿ. ಅಂಡ್ ಇಷ್ಟು ಒಂದು ಎಕ್ಸ್ಟ್ರಾ ಪರ್ಸ್ ಇದೆ, ಅದನ್ನ ಕೂಡ ನಾನು ಇಲ್ಲಿ ಇಡ್ತೀನಿ. ಸೊ ಇದು ಬಂದು ಒಳಗಡೆ ಇರೋ ಕಂಪಾರ್ಟ್ಮೆಂಟ್. ಸೊ ಅವಾಗ ಹೇಳಿದೆ, ಇಲ್ಲಿ ವಾಚಸ್ ಇಟ್ಟಿದ್ದೀನಿ. ಅಂಡ್ ಇಲ್ಲಿ ಗೋಲ್ಕಾ ಮತ್ತೆ ಇದು ನೈಲ್ ಪಾಲಿಶ್ ಕಲೆಕ್ಷನ್ಸ್ ಇದೆ. ಅಂಡ್ ಇಲ್ಲಿ ನನ್ನ ಮಗಂದು, ಇಲ್ಲಿ ನಂದು ಕ್ರೀಮ್ಸು, ಇಲ್ಲಿ ಲಿಪ್ಸ್ಟಿಕ್ಸು, ಇಲ್ಲಿ ಬಂದು ಸ್ಟಿಕ್ಕರ್ಸು, ಮತ್ತೆ ರೇರ್ಲಿ ಯೂಸ್ ಮಾಡೋ ಇಯರಿಂಗ್ಸು, ಬ್ರಾಸ್ಲೆಟ್ಸು. ಅಂಡ್ ಇಲ್ಲಿ ಬಂದು ಮೇಕಪ್ ಪ್ರಾಡಕ್ಟ್ಸ್ ಅಂಡ್ ಸಿಂಪಲ್ ಸೆಟ್ಸ್ ಇದೆ. ಇಲ್ಲಿ ಆಯಿಲು ಮತ್ತೆ ಕೂಮ್ಸ್ ಎಲ್ಲ ಇದೆ, ಪರ್ಫ್ಯೂಮ್ಸ್ ಎಲ್ಲ. ಸೊ ಇದು ಬಂದು ಇಷ್ಟು ಬಂದು ಇಲ್ಲಿ ಇರೋದು ಡ್ರೆಸ್ಸಿಂಗ್ ಟೇಬಲ್ ಅಲ್ಲಿ. ಸೊ ನೆಕ್ಸ್ಟ್ ಬಂದು ಮೇನ್ ಇರೋದು ನಂದು ಇಯರಿಂಗ್ ಕಲೆಕ್ಷನ್. ಸೊ ಅದೇ ನೋಡ್ತಾ ಇರ್ಬೋದು, ಮೇನ್ ಆಗಿ ನಾನು ಯೂಸ್ ಮಾಡೋ ಇಯರಿಂಗ್ಸ್ ಎಲ್ಲ ಇಲ್ಲಿದೆ. ಸೊ ತುಂಬಾ ಇಯರಿಂಗ್ಸ್, ಕ್ಲಿಪ್ಸು, ಆಕ್ಚುಲಿ ಒಂದಷ್ಟು ಟ್ರಿಪ್ಗೆ ಅಂತ ತಗೊಂಡಿದೆ, ಅದೆಲ್ಲ ಇಲ್ಲಿದೆ. ಸೊ ಎಲ್ಲಾನು ಇವಾಗ ಜೋಡಿಸ್ಬೇಕು. ಸೊ ಬನ್ನಿ ಜೋಡ್ಸೋಣ. ಸೊ ಇವಾಗ ಇದೆಲ್ಲ ಸೆಗ್ರಿಗೇಟ್ ಮಾಡೋಷ್ಟ್ರಲ್ಲಿ ತಲೆ ಕೆಟ್ಟಾಗುತ್ತೆ. ಸೊ ಇವಾಗ ನಾನು ಇಯರಿಂಗ್ಸು ಕಲೆಕ್ಷನ್ ಎಲ್ಲ ತೋರಿಸಲ್ಲ, ಜಸ್ಟ್ ಫಾಸ್ಟ್ ಅಲ್ಲಿ ಸೆಗ್ರಿಗೇಟ್ ಮಾಡ್ತೀನಿ, ಬಿಕಾಸ್ ತುಂಬಾ ಅದರ್ ವರ್ಕ್ಸ್ ಇದೆ. ಸೊ ಏನೇನಕ್ಕೆ ಸಪ್ರೇಟ್ ಇಡ್ತಾ ಇದ್ದೀನಿ ಅಂತ ಹೇಳ್ಬಿಡ್ತೀನಿ ಅಷ್ಟೇ. ಮಿಕ್ಕಿದೆಲ್ಲ ಫಾಸ್ಟ್ ನೆಕ್ಸ್ಟ್ ಲಾಗ್ ಮಾಡ್ತೀನಿ. ನನ್ನ ಹತ್ರ ಇರೋ ಕ್ಲಿಪ್ ಕಲೆಕ್ಷನ್ ಇರ್ಬೋದು, ಇಯರಿಂಗ್ಸ್ ಕಲೆಕ್ಷನ್ ಇರ್ಬೋದು ಎಲ್ಲ. ಸೊ ಈ ಬಾಕ್ಸಿಗೆ ನಾನು ನನ್ನ ಹತ್ರ ಇರೋ ಕ್ಲಿಪ್ಸು ಮತ್ತೆ ಇಯರಿಂಗ್ಸು, ರಿಬ್ಬನ್ಸ್ ಎಲ್ಲ ಹಾಕ್ತಾ ಇದ್ದೀನಿ. ಸೊ ಈ ಇನ್ನೂ ಒಂದು ಚಿಕ್ಕ ಬಾಕ್ಸ್ ಬೇರೆ ಇಟ್ಕೊಂಡಿದ್ದೀನಿ. ಸೊ ಅದರಲ್ಲಿ ನಾನು ಚಿಕ್ಕ ಕ್ಲಿಪ್ಸ್ ಇಟ್ಕೊತೀನಿ. ಸೊ ಈ ಬಾಕ್ಸಲ್ಲಿ ಏನ್ ಪುಟಾಣಿ ಕ್ಲಿಪ್ಸ್ ಇದೆ ಅಲ್ಲ, ಸೊ ಅದನ್ನ ನಾನು ಹಾಕೊತಾ ಇದ್ದೀನಿ. ನನಗಂತೂ ಈ ತರ ಕಲೆಕ್ಷನ್ ಎಲ್ಲ ಸಿಕ್ಕಾಗಡೆ ಹುಚ್ಚು ಜಾಸ್ತಿ, ಅದಕ್ಕೆ ತುಂಬಾ ತಗೊಂತೀನಿ. ಅಂಡ್ ಈ ತರ ಸ್ಮಾಲ್ ಕ್ಲಿಪ್ಸ್ ಇದೆ ಅಲ್ಲ, ಅದನ್ನೆಲ್ಲ ಈ ಬಾಕ್ಸ್ ಒಳಗಡೆ ಹಾಕ್ತಿದ್ದೀನಿ. ಅಂಡ್ ಈ ತರ ಬನಾನಾ ಕ್ಲಿಪ್ಸ್, ಸಿಂಪಲ್ ಕ್ಲಿಪ್ಸ್ ಏನಿದೆ ಅದೆಲ್ಲ ಈ ಬಾಕ್ಸ್ ಒಳಗಡೆ ಹಾಕ್ತಿದ್ದೀನಿ. ಸೊ ಯೂಸ್ ಮಾಡೋ ಅಂಥದ್ದು. ಅಂಡ್ ಇದರಲ್ಲಿ ಏನು ದೊಡ್ಡದು ಹಾಕ್ಬೇಕು. ಅಂಡ್ ರಿಬ್ಬನ್ಸ್ಗಳು ಹಾಕ್ಬೇಕು ಇದರಲ್ಲಿ. ಸೊ ದೊಡ್ಡ ಕ್ಲಿಪ್ಸ್ ಅಂಡ್ ರಿಬ್ಬನ್ಸ್ನ ನಾನು ಇದ್ರಲ್ಲಿ ಹಾಕ್ತಾ ಇದ್ದೀನಿ. ಬನಾನಾ ಕ್ಲಿಪ್ಸ್ ಮತ್ತೆ ಇದನ್ನ ಇದ್ರಲ್ಲಿ ಹಾಕ್ತೀನಿ. ಇವೆಲ್ಲ ರೇರ್ಲಿ ಯೂಸ್ ಮಾಡೋಂಥದ್ದು ಈ ಕಡೆ. ಅಂಡ್ ರೆಗ್ಯುಲರ್ ಆಗಿ ಯೂಸ್ ಮಾಡೋಂಥದ್ದು ಇಲ್ಲಿ ಹಾಕ್ತಾ ಇದ್ದೀನಿ. ಅಂಡ್ ಇದು ಒಂದು ಸ್ಟೋನ್ ಕ್ಲಿಪ್, ಇದೆಲ್ಲ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಇವಾಗ ಫಾಸ್ಟ್ ಆಗಿ ಎಲ್ಲ ಮಾಡಬೇಕು, ಬಿಕಾಸ್ ಬೇರೆ ಇನ್ನ ಕೆಲಸಗಳಿದೆ ಇವತ್ತು. ಅಂಡ್ ಈ ಕ್ಲಿಪ್ಸ್ ಎಲ್ಲ ಇಲ್ಲಿ ಹಾಕ್ತಾ ಇದೀನಿ. ಪುಟಾಣಿ ಕ್ಲಿಪ್ಸ್ ಎಲ್ಲ ಈ ಬಾಕ್ಸ್ ಒಳಗಡೆ ಹಾಕ್ತೀನಿ. ಅಂಡ್ ಇನ್ನು ಚಿಕ್ಕ ಪುಟಾಣಿ ಕ್ಲಿಪ್ಸ್ ನ ಈ ಬಾಕ್ಸ್ ಒಳಗಡೆ ಹಾಕ್ತಾ ಇದೀನಿ. ಅಂಡ್ ಬನಾನಾ ಕ್ಲಿಪ್ಸ್, ಆಲ್ಮೋಸ್ಟ್ ಎಲ್ಲಾ ಕಲರ್ ಬನಾನಾ ಕ್ಲಿಪ್ಸ್ ಇದೆ. ಅಂಡ್ ರಿಬ್ಬನ್ಸ್ ಎಲ್ಲ ಈ ಬಾಕ್ಸ್ ಒಳಗಡೆ ಹಾಕ್ತಾ ಇದೀನಿ. ರಿಬ್ಬನ್ಸ್, ಚಿಕ್ಕ ರಿಬ್ಬನ್ಸ್, ದೊಡ್ಡದೆಲ್ಲ ಈ ಬಾಕ್ಸ್ ಒಳಗಡೆ. ಅಂಡ್ ಈಗ ನೋಡ್ತಾ ಇರ್ಬೋದು, ಈ ತರ ರಿಬ್ಬನ್ಸ್ ಎಲ್ಲ ಈ ಬಾಕ್ಸ್ ಒಳಗಡೆ ಹಾಕ್ತಾ ಇದೀನಿ. ಸೊ ಈ ರಿಬ್ಬನ್ ಬಂದು ನಂದು ಸ್ಟೂಡೆಂಟ್ಸ್ ಕೊಟ್ಟಿದ್ದು.
ಅಂಡ್ ಈ ತರ ಕ್ಲೀನ್ ಮಾಡ್ಬೇಕಾದ್ರೆ ಯಾರಾದ್ರೂ ಕೊಟ್ಟಿರೋ ಸಿಕ್ಕರೆ ಎಷ್ಟು ಖುಷಿ ಆಗತ್ತಲ್ವಾ. ಅಂಡ್ ಇದೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಈ ತರ ರಿಬ್ಬನ್ಸ್ ಎಲ್ಲ ಕೂಡ ಇಲ್ಲೇ ಇಡ್ತೀನಿ, ದೊಡ್ಡ ದೊಡ್ಡದು. ತುಂಬಾ ಚಿಕ್ಕದ್ ಮಾತ್ರ ಇದ್ರೊಳಗಡೆ ಇರೋದು. ಅಂಡ್ ಈ ತರ ರಿಬ್ಬನ್ಸ್ ಎಲ್ಲ ಇಲ್ಲೇ. ಈ ಕ್ಲಿಪ್ ಹಾಗೆ ಒಳಗಡೆ ಇರ್ತೀನಿ. ಇದು ಇದ್ರೊಳಗಡೆ ಇಟ್ಟರೆ ಅಷ್ಟು ಪ್ಲೇಸ್ ಸಾಲಲ್ಲ, ಒಂದು ಟ್ರೈ ಮಾಡ್ತೀನಿ. ನೋಡ್ತಾ ಇರ್ಬೋದು ರಿಬ್ಬನ್ ಕ್ಲಿಪ್ ಎಲ್ಲ. ಇದು ಬ್ರಾಸ್ಲೆಟ್ ಆಕ್ಚುಲಿ ಒಳಗಡೆ ಇರಬೇಕು, ಇಲ್ಲಿ ಬಂದ್ರೆ ಒಳಗಡೆ ಆಮೇಲೆ ಇಡ್ತೀನಿ. ಇದು ಬಂದು ನಂದು ಏನಿದೆ ಕ್ಲಿಪ್ಸ್, ಏರ್ ಪಿನ್ಸ್ದು. ಇದ್ರೊಳಗಡೆ ನೋಡಿ ಚಿಕ್ಕ ಚಿಕ್ಕ ಕ್ಲಿಪ್ ಎಲ್ಲ ಸೇರ್ಕೊಂಡಿದೆ, ಅದು ಕೂಡ ಸೆಗ್ರಿಗೇಟ್ ಮಾಡಬೇಕು. ಸೊ ಅದಾದ್ಮೇಲೆ ಎಲ್ಲಿ ಹೇರ್ ಪಿನ್ ಇದೆ ಎಲ್ಲ ಹುಡುಕಿ ಹಾಕ್ಬೇಕು. ಇವಾಗ ನೈಲ್ ಪಾಲಿಶ್ ಅದು ಎತ್ತಿರ್ಬೇಕು. ಅಂಡ್ ಸ್ವಲ್ಪ ಚೆನ್ನಾಗಿರೋ ಇಯರಿಂಗ್ಸ್ ಎಲ್ಲ ಇದ್ರಲ್ಲಿ ಇಡ್ತಾ ಇದೀನಿ. ಅಂಡ್ ನನಗೆ ತುಂಬಾ ಫೇವ್ರೇಟ್ ಒನ್ಸ್ ಇದರಲ್ಲಿ. ನನ್ನ ಇಯರಿಂಗ್ಸ್ ಎಲ್ಲ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ, ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಅಲ್ಲಿವರೆಗೂ ಜಸ್ಟ್ ಮಾತ್ರ ನೋಡ್ಕೊಂಡಿರಿ. ಅಂಡ್ ಇದು ಒನ್ ಆಫ್ ಮೈ ಫೇವ್ರೇಟ್ ಇಯರಿಂಗ್ಸ್. ಸೊ ಇದು ಕೂಡ ನಾನು ಇದ್ರಲ್ಲಿ ಹಾಕ್ತಾ ಇದ್ದೀನಿ. ಅಂಡ್ ಇದು ಒಂದು ಸ್ಮಾಲ್ ಬಾಕ್ಸ್ ಇದೆ. ಸೊ ಈ ಬಾಕ್ಸ್ ಒಳಗಡೆ ನಾನು ಸಾರಿ ಪಿನ್ನು ಮತ್ತೆ ಪಿನ್ಸ್ಗಳನ್ನ ಇಡ್ತೀನಿ. ಸೊ ಅದು ಕೂಡ ಇಲ್ಲೇ ಇಡ್ತಾ ಇದ್ದೀನಿ, ಪಿನ್ಸ್ ಮತ್ತೆ ಸಾರಿ ಪಿನ್ಸ್. ಸ್ಮಾಲ್ ಇಯರಿಂಗ್ಸ್ ಇಡೋಕ್ಕೆ ಈ ಬಾಕ್ಸ್ ಇದೆ. ಸೊ ತುಂಬಾ ಸ್ಮಾಲ್ ಇಯರಿಂಗ್ಸ್ ಈ ಬಾಕ್ಸ್ ಒಳಗಡೆ ಇರೋದು ನಾನು. ಇವಾಗೆಲ್ಲ ಕ್ಲೀನ್ ಮಾಡಿ ಆಯಿತು. ಮಾಡ್ತೀನಿ ಇಯರಿಂಗ್ಸ್ ಕಲೆಕ್ಷನ್ದು. ಸೊ ಈ ಥರ ಇಲ್ಲಿದೆ ಅಲ್ಲ, ಇಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ಇಯರಿಂಗ್ಸು ಕ್ಲಿಪ್ಸ್ ಎಲ್ಲ ಡ್ರಾಯರ್ ತೆಗೆದ್ರೆ ಇಯರಿಂಗ್ಸ್ ಇರುತ್ತೆ, ಯಾವ್ದು ಬೇಕಾದ ಇಟ್ಕೊಬೋದು. ನಾನು ಸಪ್ರೇಟ್ ಇಟ್ಟಿದ್ದೀನಿ ಯಾವ್ದು ಬೇಕಾದು. ಅಂಡ್ ಒನ್ ಮೋರ್ ಬಾಕ್ಸ್ ಕೂಡ ಇದೆ, ಅದು ಕೂಡ ಇಲ್ಲಿ ಇಟ್ಕೊತೀನಿ. ಅದರಲ್ಲಿ ಬೇಕಂದ್ರೆ ಅದರಲ್ಲಿ, ಇದರಲ್ಲಿ ಬೇಕಂದ್ರೆ ಇದರಲ್ಲಿ. ಸೊ ಅದ್ರದ್ದು ಕ್ಯಾಪ್ ಬಂದು ಕೆಳಗಡೆ ಇಟ್ಟಿದ್ದೀನಿ. ಅಂಡ್ ಸ್ಮಾಲ್ ಇಯರಿಂಗ್ಸ್ ಇಲ್ಲಿದೆ, ಸೊ ಅದು ಕೂಡ ಇಲ್ಲೇ ತೊಗೊಬೋದು. ಅಂಡ್ ಇದೆಲ್ಲ ಕ್ಲಿಪ್ಸು, ಸ್ಮಾಲ್ ಕ್ಲಿಪ್ಸ್ ಎಲ್ಲ ಇದೆ. ಇಲ್ಲಿ ಹೇರ್ ಕ್ಲಿಪ್ಸ್ ಕೂಡ ಇಲ್ಲೇ ಇಟ್ಟಿರ್ತೀನಿ, ಅದು ಕೂಡ ಎತ್ಕೊಬೋದು. ಅಂಡ್ ಇದು ಸೇಫ್ಟಿ ಪಿನ್ಸು. ಸೊ ಇಷ್ಟು ಕೂಡ ನಂದು ಥಿಂಗ್ಸ್. ನಿಮಗೆಲ್ಲ ಇದು ಇಷ್ಟ ಆಗಿರುತ್ತೆ ಅಂತ, ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಸೊ ನೆಕ್ಸ್ಟ್ ವ್ಲಾಗ್ಸ್ ಅಲ್ಲಿ ನಾನು ಯೂಸ್ ಮಾಡುವಂತ ವಾಚಸ್ ಇರ್ಬೋದು, ನೈಲ್ ಪಾಲಿಶ್ ಇರ್ಬೋದು, ಅಂಡ್ ಇಯರಿಂಗ್ಸ್ ಕಲೆಕ್ಷನ್ ಎಲ್ಲ ವ್ಲಾಗ್ ಮಾಡಿ ತಿಳಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.